Next topic, empty set. Empty set or null set or void set ಎಲ್ಲ ಒಂದೇ. Empty set, null set, void set. A set having no elements. ಅಂದ್ರೆ ಎಲಿಮೆಂಟ್ಸೇ ಇರಬಾರ್ದು ಅಂತ ಸೆಟ್ ಅಂದ್ರೆ ಎಂಪ್ಟಿ ಸೆಟ್. ಫಾರ್ ಎಕ್ಸಾಂಪಲ್ ಇವಾಗ ಯಾವ ಎಲಿಮೆಂಟ್ ಇಲ್ಲ ಇದಕ್ಕೆ ಅಂದ್ರೆ ಎಂಪ್ಟಿ ಸೆಟ್. ಡಿನೋಟೆಡ್ ಬೈ ಈ ತರ ಬರ್ತೀವಿ ಆರ್ ಎಂಪ್ಟಿ ಡಿನೋಟ್ ಈ ತರ ಬರ್ತದೆ. ಮತ್ತೆ ಈ ತರ ಹಾಕಬಾರ್ದು ಇವಾಗ ಈ ತರ ಬಂದ್ರೆ ಎಂಪ್ಟಿ ಅಲ್ಲ ರೀ, ಯಾಕಂದ್ರೆ ಆ ಸೆಟ್ ಒಳಗೆ ಎಲಿಮೆಂಟ್ ಆಗುತ್ತೆ. ಅವಾಗ ಏನಾಗುತ್ತೆ ಸಿಂಗಲ್ ಟನ್ ಸೆಟ್ ಅಂದ್ರೆ ಒನ್ ಸೆಟ್ ಸಿಂಗಲ್ ಟನ್ ಸೆಟ್ ಅಂತ ಬರ್ತದೆ. ಅಂದ್ರೆ ಓನ್ಲಿ ಹ್ಯಾವಿಂಗ್ ಒನ್ ಎಲಿಮೆಂಟ್ ಇಸ್ ದಟ್ ಇಸ್ ಕಾಲ್ಡ್ ಸಿಂಗಲ್ ಟನ್ ಸೆಟ್. ಸೊ ಇದು ನಾಟ್ ಎ ಎಂಪ್ಟಿ ಸೆಟ್. ಇದಲ್ಲ ಇಲ್ಲ ಈ ತರ ಆದ್ರೂ ಬರೀರಿ ಇಲ್ಲ ಈ ತರ ದಟ್ ಇಸ್ ಕಾಲ್ಡ್ ಎಂಪ್ಟಿ ಸೆಟ್. ಈ ಫಾರ್ ಎಕ್ಸಾಂಪಲ್ ಈ ನ್ಯಾಚುರಲ್ ನಂಬರ್ ಯಾವ್ದು 1 2 3 4 5 6 7 ಅಂತ ಬರ್ತದೆ. ಒಂದು ಸ್ಟೇಟ್ಮೆಂಟ್ ಕೊಟ್ಟ -1 ಇರುತ್ತೆ, ಅದರಲ್ಲಿ ಇರಲ್ಲ -1. ಅವಾಗ ಏನಾಯ್ತು -1 ಇರುತ್ತೆ ಇರಲ್ಲ, ದಟ್ ಇಸ್ ಕಾಲ್ಡ್ ಎಂಪ್ಟಿ ಸೆಟ್ ಆಗುತ್ತೆ. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಫುಲ್ ಗುಂಡಿರ್ತದೆ, ತಲೆ ಕೂದಲಿರಲ್ಲ ಒಂದು, ಅದರಲ್ಲಿ ನಂಬರ್ ಆಫ್ ಇಯರ್ಸ್ ಅಂದ್ರೆ ಏನು ಎಂಪ್ಟಿ ಸೆಟ್. ಅರ್ಥ ಆಗ್ತಾರೆ? ಅದನ್ನ ಅದಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ ಎಂಪ್ಟಿ ಸೆಟ್ ಅಂತೀವಿ. ಸೊ ಅನ್ರೂಲ್ಡ್ ಬುಕ್ ನೋಡಿರ್ತೀವಿ, ಕಲೆಕ್ಷನ್ ಆಫ್ ನಂಬರ್ ಆಫ್ ಲೈನ್ಸ್ ಅಂದ್ರೆ ಅನ್ರೂಲ್ಡ್ ಅಂದ್ರೆ ಲೈನ್ ಇರಲಾರ್ದು, ಅದರಲ್ಲಿ ಕಲೆಕ್ಷನ್ ಆಫ್ ನಂಬರ್ ಆಫ್ ಲೈನ್ಸ್ ಅಂದ್ರೆ ಎಂಪ್ಟಿ ಸೆಟ್, ಅದರಲ್ಲಿ ಇಲ್ಲೇ ಇರೋದು ಅಂತವಕ್ಕೆ ಅಂತೀವಿ ಎಂಪ್ಟಿ ಸೆಟ್ ಅಂತೀವಿ. ಥ್ಯಾಂಕ್ ಯು. 1.2 ಅಲ್ಲಿ ಫಸ್ಟ್ ಒನ್ 1.2 ಅಲ್ಲಿ ಫಸ್ಟ್ ಒನ್ ಅಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ನಲ್ ಸೆಟ್ ಅಂತ ಕೇಳಿದಾರೆ. ಸೊ ನಲ್ ಸೆಟ್ ನ ಟ್ರೈ ಮಾಡ್ರಿ. ಫಸ್ಟ್ ಕ್ವಶನ್ ಏನ್ ಕೇಳ್ತಾರೆ ನೋಡ್ರಿ. ಫಸ್ಟ್ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 2 ಅಂತ ಕೇಳಿದಾರೆ. ಡಿವಿಸಿಬಲ್ ಬೈ 2 ಅಂದ್ರೆ ಇದು ಫಾರ್ ಎಕ್ಸಾಂಪಲ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಯಾವ್ದು ನೋಡ್ರಿ 1 3 5 7 ಇವೆಲ್ಲ ಆರ್ ನ್ಯಾಚುರಲ್ ನಂಬರ್. ಇದು ಡಿವೈಡ್ ಬೈ 2 ಇಂದ ಡಿವೈಡ್ ಹಾಕೊಂಡ್ರೆ ಆಗಲ್ಲ, ಯಾಕಂದ್ರೆ 1 ಡಿವೈಡ್ ಬೈ 2 0.5 ಸೊ ಪರ್ಫೆಕ್ಟ್ಲಿ ಡಿವೈಡ್ ಆಗಲ್ಲ. ಇದು 2 ಇಂದ ಡಿವೈಡ್ 3 ಇಂದ ಡಿವೈಡ್ ಆಗಂಗಿಲ್ಲ. ಇದು ಹೆಲ್ಸ್ ಡಿವೈಡ್ ಆಗ್ತಾ ಇಲ್ಲಪ್ಪ ಅಂತ ಏನಾಗುತ್ತೆ ಎಂಪ್ಟಿ ಸೆಟ್ ಆಗುತ್ತೆ. ಹೆಲ್ಸ್ ಇಟ್ ಈಸ್ ಎ ನಲ್ ಸೆಟ್. ಡೈರೆಕ್ಟ್ ಆಗಿ ಏನ್ ಬರುತ್ತೆ ಡೈರೆಕ್ಟ್ ಆಗಿ ಇಟ್ ಈಸ್ ಎ ನಲ್ ಸೆಟ್. ಗೊತ್ತಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನಲ್ ಸೆಟ್ ಆಗುತ್ತೆ ಆಗಲ್ಲ ಅಂತ ಕೇಳ್ತಾರೆ, ಯಾಕಂದ್ರೆ ಡಿವೈಡ್ ಬೈ 2 ಇಂದ ಡಿವೈಡ್ ಮಾಡಕ್ ಬರಲ್ಲ. ಹೆನ್ಸ್ ಇಟ್ ಈಸ್ ಎ ನಲ್ ಸೆಟ್. ನೆಕ್ಸ್ಟ್ ಸೆಕೆಂಡ್ ಸೆಟ್ ಈಸ್ ಇವನ್ ಪ್ರೈಮ್ ನಂಬರ್. ಸೊ ಕರೆಕ್ಟ್ ಆಗಿ ಕೇಳಿ, ಇವನ್ ಪ್ರೈಮ್ ನಂಬರ್ ಅಂದ್ರೆ ಇವನ್ ಪ್ರೈಮ್ ನಂಬರ್. ಇವನ್ ಅಂದ್ರೆ ಫಸ್ಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಯಾವ್ಯಾವ 2 3 5 7 9 ಸಾರಿ 9 ಬರಲ್ಲ 11 30 ಇವೆಲ್ಲ ಪ್ರೈಮ್ ನಂಬರ್. ಪ್ರೈಮ್ ಅಂದ್ರೆ ಏನು ಹೇಳ್ರಿ, ಇಟ್ಸ್ ಡಿವೈಡ್ಸ್ 1 ಆ್ಯಂಡ್ ಇಟ್ಸ್ ಸೆಲ್ಫ್, ದಟ್ ಇಸ್ ಕಾಲ್ಡ್ ಪ್ರೈಮ್ ನಂಬರ್. 1 ಇಂದ ಡಿವೈಡ್ ಆಗಬೇಕು, ತನಗೆ ತಾನೇ ಡಿವೈಡ್ ಆಗಬೇಕು ಅಂತ ಪ್ರೈಮ್ ನಂಬರ್ ಅಂತ. ಇದರಲ್ಲಿ ಪ್ರೈಮ್ ನಂಬರ್ ಅಂತ ಇವಾಗ ಪ್ರೈಮ್ ನಂಬರ್ ಅಂದ್ರೆ ಗೊತ್ತಾ, ಇವನ್ ಅಂದ್ರೆ ಸಮ ಸಂಖ್ಯೆ, ಇದು ಒಂದೇ. ಮತ್ತೆ ಯಾವ್ದು ಯಾವ ಸಿಗಲ್ಲ ಅಂದ್ರೆ ಸೊ ಒಂದು ಸಿಗ್ತಾ ಇದೆ, ಯಾವ ಸಿಗ್ತಿದೆ ಇವನ್ ಪ್ರೈಮ್ ನಂಬರ್ 2. ಸೊ 2 ಸಿಗ್ತಾ ಇದೆ ಅಂದ್ರೆ ಒಂದು ಎಲಿಮೆಂಟ್ ಇದೆ, ಒಂದು ಎಲಿಮೆಂಟ್ ಇದೆ ಹೆಲ್ಸ್ ಇಟ್ ಈಸ್ not a prime number, even prime number, not a null set. Next, third one. So a natural number is less than 5, x greater than 5. Okay, x less than 5, x greater than 5, greater than 7. One set collection ಮಾಡ್ರಿ ನ್ಯಾಚುರಲ್ ನಂಬರ್ ಅಂತ ಕೇಳಿ. ಸೊ ಥಿಂಕ್ ಮಾಡ್ರಿ, ನ್ಯಾಚುರಲ್ ನಂಬರ್ ಅಂದ್ರೆ ಏನು? 1 2 3 4 5 1 ನ್ಯಾಚುರಲ್ ನಂಬರ್. ಸರ್ ಎಕ್ಸ್ ಲೆಸ್ ದ್ಯಾನ್ 5 ಅಂದ್ರೆ ಇದಕ್ಕಿಂತ ಕಮ್ಮಿ. ಯಾವ 1 2 3 4 ಇಷ್ಟೇ ಬರುತ್ತೆ. ಎಕ್ಸ್ ಗ್ರೇಟರ್ ದನ್ 7 ಅಂದ್ರೆ ಆ ಕಡೆ ಹೋಗುತ್ತೆ. ಯಾವ್ದು 8 9 10 2 ಇದೊಂದು ಯಾವ ಸೇಮ್ ಇದಾವ, ಯಾವ ಸೇಮ್ ಈ ಕಡೆ ಬೇರೆ ಆ ಕಡೆ ಬೇರೆ ಅಂತ ಸೇಮ್ ಇರೋದು ಬರೆಯಕ್ಕೆ ಸಾಧ್ಯ ಇಲ್ಲ. ಸೊ ಹೆನ್ಸ್ ಏನಾಗುತ್ತೆ ವಿ ಹೆನ್ಸ್ ಇಟ್ ಇಸ್ ಎ ನಲ್ ಸೆಟ್. ಫೋರ್ತ್ ಅಂತ ಕೇಳಿದ್ರೆ ಹೇಳ್ರಿ, y is a point common to any two parallel lines. ಕರೆಕ್ಟ್ ಕೇಳ್ರಿ, ಕಾಮನ್ ಪಾಯಿಂಟ್ ಅಂದ್ರೆ ಒಂದು ಸಿಂಗಲ್ ಪಾಯಿಂಟ್.
ಸ್ವಲ್ಪ ಥಿಂಕ್ ಮಾಡಿದ್ರೆ ಪ್ಯಾರಲೈಸ್ ಇದೇ ಬೇರೆ ಇದೇ ಪ್ಯಾರಲೈಸ್ ಬೇರೆ. ಸೊ ಇಲ್ಲಿ ಪಾಯಿಂಟ್ ಇದಕ್ಕೆ ಜಾಯಿನ್ ಆಗಿದೆ ಅಂದರೆ ಈಗ ಒಂದು ವೇಳೆ ಜಾಯಿನ್ ಆಗಿದ್ರೆ ಈ ಥರ ಆದರೆ ಇದು ಕಾಮನ್ ಪಾಯಿಂಟ್ ಅಂತ. ಟೂ ಲೈನ್ಸ್ ಈ ಕಾಮನ್ ಪಾಯಿಂಟ್ ಯಾವ್ದು ಇದು, ಬಟ್ ಟೂ ಲೈನ್ಸ್ ಆರ್ ನಾಟ್ ಪ್ಯಾರಲಲ್. ಪರ್ಪೆಂಡಿಕ್ಯುಲರ್ ಆದರೆ ಕಾಮನ್ ಪಾಯಿಂಟ್ ಸಿಗುತ್ತೆ ಪರ್ಪೆಂಡಿಕ್ಯುಲರ್, ಬಟ್ ಪ್ಯಾರಲಲ್ ಸಿಗಲ್ಲ. ಒಂದು ವೇಳೆ ಸಿಕ್ಕರು ಅಂದ್ಕೊಡ್ರಿ ಈ ಥರ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಇನ್ನೊಂದು ಲೈನ್ ಪ್ಯಾರಲಲ್ ಯಾವುದೋ ಲೈನ್, ಬಟ್ ಅವಾಗ ಏನಂತ ಇನ್ಫೈನೈಟ್ ಕಾಮನ್ ಪಾಯಿಂಟ್ ಸಿಗ್ತಾವೆ. ಅವ್ನು ಏನು ಹೇಳಿದ್ರು ಓನ್ಲಿ ಒಂದು ಕಾಮನ್ ಪಾಯಿಂಟ್ ಸಿಗುತ್ತಾ, ಕಾಮನ್ ಸಿಗಲ್ಲ, ಇಲ್ಲ ಇನ್ಫೈನೈಟ್ ಸಿಗುತ್ತಾ, ಇಲ್ಲಾಂದ್ರೆ ಒಟ್ಟ ಸಿಗಲ್ಲ. ಆ್ಯಕ್ಚುಲಿ ಪ್ಯಾರಲಲ್ ಅಂತಂದ್ರೆ ಇವು ಸಿಗಲ್ಲ. ಹೆನ್ಸ್ ಇದಕ್ಕೆ ವೆಲ್ ಸೆಟ್. ನೆಕ್ಸ್ಟ್ ಟಾಪಿಕ್ ಫೈನೈಟ್ ಸೆಟ್ ಆ್ಯಂಡ್ ಇನ್ಫೈನೈಟ್ ಸೆಟ್. ಫೈನೈಟ್ ಅಂದ್ರೆ ಕೌಂಟ್ ಮಾಡಕ್ಕೆ ಬರ್ಬೇಕ್ರಿ. So, for example, a set is said to be finite if it has finite number of elements. Finite number of elements. Finite number, for example, ಈ ಥರ ಬರೀಬೋದ್ರಿ. ಫೈನೈಟ್ ನಂಬರ್ ಅಂದರೆ ಸೊ ಸೆಟ್ ಬಿ ಇಸ್ ಈಕ್ವಲ್ ಟು ಸೊ 2 4 6 ಹೀಗೆ ಸ್ಟಾಪ್ ಮಾಡೋದು. ದಟ್ ಇಸ್ ಕಾಲ್ಡ್ ಫೈನೈಟ್. ಕೌಂಟ್ ಮಾಡ್ಬೋದು 1 2 3. ಈ ಕೌಂಟ್ ಮಾಡಕ್ಕೆ ಬರ್ತದೆ, ಅದಕ್ಕೆ ಏನಂದ್ರೆ ಆರ್ಡರ್ ಆಫ್ ಎ ಫೈನೈಟ್ ಸೆಟ್ ಅಂತ. ಅಂದರೆ ಎಷ್ಟಿರೋದು 3 ಇರ್ತೀವಿ, ಅದಕ್ಕೆ ಏನಂದ್ರೆ ಆರ್ಡರ್ ಆಫ್ ಎ ಫೈನೈಟ್ ಸೆಟ್. ಎ ಸೆಟ್ ಇಸ್ ಎ ನಂಬರ್ ಆಫ್ ಎಲಿಮೆಂಟ್ ಇಸ್ ಕಂಟೈನ್ಸ್ ಇಸ್ ಕಾಲ್ಡ್ ಎ ಆರ್ಡರ್ ಆಫ್ ಎ ಫೈನೈಟ್ ಸೆಟ್. ಅಂದರೆ ಎಷ್ಟಿದಾವ ಎಲಿಮೆಂಟ್ ಅಷ್ಟು ಬರೋದು. ದಟ್ ಇಸ್ ಆರ್ಡರ್. ಫೈನೈಟ್ ಅಂದರೆ ಫೈನೈಟ್ ಸ್ಟಾಪ್ ಆಗಿರುತ್ತೆ. ಇನ್ಫೈನೈಟ್ ಅಂದರೆ ಏನಿಲ್ಲ, ಎ ಸೆಟ್ ಟು ಬಿ ಇನ್ಫೈನೈಟ್ ಸೆಟ್. ಇಟ್ ಹ್ಯಾಸ್ an infinite number of element. For example, natural number 1 2 3 ಇದಿಷ್ಟು natural number ಇದೆ. ಕಂಟಿನ್ಯೂ ಮಾಡೋಣ, ಸ್ಟಾಪ್ ಇರಬಾರ್ದು, ಒಟ್ಟ ಇಲ್ಲಿ ಸ್ಟಾಪ್ ಕಂಟಿನ್ಯೂ ಇರ್ಬೋದು. ಅದಕ್ಕೆ ಇನ್ಫೈನೈಟ್ ಸೆಟ್ ಅಂದರೆ ಕಂಟಿನ್ಯೂ ಇರ್ಬೋದು. ಕರೆಕ್ಟ್. ಈ ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಇಯರ್ಸ್ ಇನ್ಫೈನೈಟ್ ಸೆಟ್ ರೀ, ಕೌಂಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಗ್ತದೆ. ಇದು ನಂಬರ್ ಆಫ್ ಸ್ಟಾರ್ಸ್ ಕೌಂಟ್ ಮಾಡಕ್ಕೆ ಬರೋದ್ರಿ, ಇನ್ಫೈನೈಟ್ ಸೆಟ್ ರೀ. ಅದು ಕೌಂಟ್ ಮಾಡ್ಬೋದು ಅಂದ್ಕೊಡ್ರಿ, ಆದರೂ ಕಷ್ಟ ಆಗುತ್ತೆ, ಭಾಳ ಆಗುತ್ತೆ. ಅದಕ್ಕೆ ಅಂದ್ರೆ ಇನ್ಫೈನೈಟ್ ಸೆಟ್ ಅಂತ. ಸೊ ಆರ್ಡರ್ ಆಫ್ ಫೈನೈಟ್ ಸೆಟ್ ಅಂದರೆ ನಂಬರ್ ಎಷ್ಟಿರ್ತಾವೆ, ಬಟ್ ಆರ್ಡರ್ ಆಫ್ ಇನ್ಫೈನೈಟ್ ಸೆಟ್ ಇರೋದು. ಯಾಕಂದ್ರೆ ಕೌಂಟೇ ಮಾಡಕ್ಕೆ ಬರೋಲ್ಲ ಎಷ್ಟಿದೆ ಅಂತ. ಆರ್ಡರ್ ಆಫ್ ಇನ್ಫೈನೈಟ್ ಸೆಟ್ ಇರಲ್ಲ, ಓನ್ಲಿ ಆರ್ಡರ್ ಆಫ್ ಫೈನೈಟ್ ಸೆಟ್ ಇರುತ್ತಾ. ಥ್ಯಾಂಕ್ ಯು. 6 ಎಕ್ಸಾಂಪಲ್ 6 ಏನು ಕೇಳಿದ್ರೆ ಸ್ಟೇಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಆಫ್ ದ ಸೆಟ್ ಆರ್ ಫೈನೈಟ್ ಆರ್ ಇನ್ಫೈನೈಟ್. ಫಸ್ಟ್ ಕ್ವಶನ್ ಏನು ಕೇಳಿದ ನೋಡ್ರಿ. ಸೊ x minus 1 x minus 2 equal to 0, x minus 2 natural number ಅಂತ ಕೇಳಿದ. ಇದು ಫೈನೈಟ್ ಆರ್ ಇನ್ಫೈನೈಟ್ ನೋಡ್ರಿ. ಇದಕ್ಕೆ x ಗೆ ಏನು ಬೆಲೆ ಕೇಳಿದ್ರೆ 0 ಬರುತ್ತೆ. ಸೊ x minus 1 equal to 0, x minus 2 equal to 0. ಫ್ಯಾಕ್ಟರ್ ಫಾರ್ಮ್ ಅಲ್ಲಿ ನಾವು ಕಂಟಿನ್ಯೂ ಮಾಡಿದ್ವಿ. ಸೊ x is equal to 1, x is equal to 2. ಸೊ 1 ಹಾಕಿದ್ರೆ ನೋಡಿ 1 ಹಾಕಿದ್ರೆ 0, 2 ಹಾಕಿದ್ರೆ 0. ಸೊ ಅದರ್ವೈಸ್ ನೀವು ಬೇರೆ ನಂಬರ್ ಏನೇ ಹಾಕಿದ್ರೆ 0 ಆಗಲ್ಲ ಅದು. ಸೊ ಓನ್ಲಿ ಫಾರ್ 1 is equal to 0, 2 is equal to 0 ಅಷ್ಟೇ. x ಗೆ 1 ಇಲ್ಲ 2 ಹಾಕಿದ್ರೆ ಮಾತ್ರ 0 ಆಗುತ್ತೆ. ಅಂದರೆ ಸೆಟ್ ಏನು ಅಂತ ಹೇಳಿದ್ರೆ ಓನ್ಲಿ 1 ಕಾಮನ್ ಎರಡೇ ಬರ್ತದೆ. ಯಾರಾದರೆ ರೋಸ್ಟ್ ಆಫ್ ಫಾರ್ಮ್. ಈ ಫಾರ್ಮ್ ಬರ್ತಿದೆಯಪ್ಪ ಅಂದರೆ ಫೈನೈಟ್ ಇನ್ಫೈನೈಟ್ ಎರಡೇ ನಂಬರ್. ಹೆನ್ಸ್ ಇಟ್ ಈಸ್ ಎ ಫೈನೈಟ್ ಸೆಟ್. ಸೆಕೆಂಡ್ ಒಂದು ಏನು ಕೇಳಿದ್ರು ನೋಡ್ರಿ. ಎಕ್ಸ್ ಸಬ್ಸ್ಟ್ರೇಟ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಅಂದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √4. √4 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2. ಅಂದರೆ ಎರಡು ಬರ್ತಾವೆ, ಎಕ್ಸ್ ಇಸ್ ಈಕ್ವಲ್ ಟು 2 ಆರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2. ಅಂದರೆ ನೀವು ಎಕ್ಸಿಗೆ 2 ಕೊಟ್ಟರು 4, ಮೈನಸ್ 2 ಕೊಟ್ಟರು 4. ಅಂದರೆ ಇಲ್ಲಿ ಎರಡೇ ಸೆಟ್ ಬರೋದು. ಯಾವ್ದು 2 ಕಾಮ ಮೈನಸ್ 2. ನೀವು ಬೇರೆ ಯಾವ್ದಾದ್ರು ಕೊಡ್ರಿ, 3 ಕೊಡ್ರಿ, 8 ಕೊಡ್ರಿ, 4 ಬರೋದು. ಓನ್ಲಿ 2 ಪಾಸಿಬಲ್. 2 ಸ್ಕ್ವೇರ್ 4 ಆರ್ ಮೈನಸ್ 2 ಹೋಲ್ ಸ್ಕ್ವೇರ್ 4. ಅಂದರೆ ಇದೇನ್ರಿ ಆನ್ಸರ್. ಇಟ್ ಈಸ್ ಎ ಫೈನೈಟ್ ಸೆಟ್. ಥರ್ಡ್, ಸೊ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ 2x minus 1 equal to 0. ಅಂದರೆ 2x is equal to 1 minus 1 ಕೊಟ್ಟರೆ 1, x is equal to 1/2. ಅಂದರೆ x ಗೆ 1/2 ಕೊಟ್ಟರೆ 1/2 2 ಕ್ಯಾನ್ಸಲ್ 1 minus 1 0. x ಗೆ 1/2 ಮಾತ್ರ ಕೊಡುತ್ತೆ, ಅದರ್ವೈಸ್ ನೀವು ಏನೇ ಕೊಟ್ಟರೆ 0 ಆಗೋದಿಲ್ಲ. ಸೊ ಅಂದರೆ ಇಲ್ಲಿ ಗೊತ್ತಾಗುತ್ತೆ ಸೆಟ್ a is equal to 1/2. ಸೊ ಹೆನ್ಸ್ ಇಟ್ ಈಸ್ ಎ
finite set. X is prime number. X belongs to natural number. X is prime number. Prime number ಅಂದ್ರೆ ಯಾವ prime number? Say 2, 3, 5, next 7, 11. ನ್ಯಾಚುರಲ್ ನಂಬರ್ ಏನಂದ್ರೆ ಒಂದು ಎಕ್ಸ್ belongs to ನ್ಯಾಚುರಲ್ ನಂಬರ್ ಎಲ್ಲಾರು ತಗೊಂಡು ಕಂಟಿನ್ಯೂ ಇರ್ತವ್ರಿ. ಅರ್ಥ ಆಗ್ತದೆ? ಇದು ಕಂಟಿನ್ಯೂ ಇರ್ತಪ್ಪ ಹೆನ್ಸ್ ಏನೇನಿದೆ ಹೆನ್ಸ್ ಇಟ್ ಇಸ್ ಎ infinite set, not finite. It is infinite set. X is odd number. Andre x belongs to natural number. X is odd number. 1, 3, 5, 7, so on. But continue natural number. Ello ಎಷ್ಟುವರೆಗೂ ಬರಬಹುದು? ಹಂಗೆ infinite ವರೆಗೂ ಬರಬಹುದು. Hence it is a infinite set. Hence it is a infinite set. 1.2 ಅಲ್ಲಿ ಸೆಕೆಂಡ್ ಒನ್ ಸೇಮ್ ಇದು ಫೈನೈಟ್ ಆರ್ ಇನ್ಫೈನೈಟ್ ಅಂತ ಕೇಳಿದ್ರಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ ಆರ್ ಫೈನೈಟ್ ಆರ್ ಇನ್ಫೈನೈಟ್? ಫಸ್ಟ್ ಕ್ವಶನ್ ಏನು ಸೆಟ್ ಆಫ್ ಮಂತ್ ಆಫ್ ದಿ ಇಯರ್ಸ್. ಮಂತ್ ಆಫ್ ದಿ ಇಯರ್ಸ್ ಯಾಕೆ ಬರೋದು ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಪ್ ಟು 12 ಇರ್ತದೆ. ಹೆನ್ಸ್ ಫಸ್ಟ್ ಕ್ವಶನ್ ಏನು ಫೈನೈಟ್. ಹೆನ್ಸ್ ಇಟ್ ಇಸ್ ಎ ಫೈನೈಟ್ ಸೆಟ್ ಹೇಳ್ಬೋದು. ಸೆಕೆಂಡ್ ಕ್ವಶನ್ ಏನು ಕೇಳಿದ್ರೆ ನೋಡ್ರಿ 1, 2, 3 ಸೊ ಆನ್ ಕಂಟಿನ್ಯೂ ಇದ್ರಿ ಈ ಥರ ಇದೆ. ಸೊ ಏನಿದೆ 1, 2, 3 ಸೊ ಆನ್ ಕಂಟಿನ್ಯೂ ಇದೆ. ಸೊ ಕಂಟಿನ್ಯೂ ಇದೆ ಅಂದರೆ ಅಪ್ ಟು ಸೊ ಆನ್ ಏನಪ್ಪ ಅಂದರೆ ಹೆನ್ಸ್ ಇಟ್ ಈಸ್ ಎ ಫೈನೈಟ್ ಇನ್ಫೈನೈಟ್ ಸೆಟ್. ಥರ್ಡ್ ಒನ್ ಏನಿದೆ ನೋಡ್ರಿ 1, 2, 3 up to so on. So 1, 2, 3 up to so on 99, 100. ಇಲ್ಲಿವರೆಗೆ ಕಂಟಿನ್ಯೂ ಇದೆ. ಬಟ್ 100 ವರೆಗೆ ನಮ್ಮ ನಂಬರ್ಸ್ ಎಷ್ಟು ಕೌಂಟ್ ಮಾಡ್ಬೋದು? ಎಷ್ಟಿದೆ 1, 2, 3 up to 100 ಇದು. ಸೊ ಹೆನ್ಸ್ ಇಟ್ ಈಸ್ ಎ ಫೈನೈಟ್ ಸೆಟ್. ಬರ್ತೀರಾ? ಫೋರ್ತ್ ಒನ್ ನೋಡ್ರಿ ಏನಿದೆ the set of positive integer is greater than 100. First of all integer is 0, 1, 2, so on, -1, -2 so on. ಇವೆಲ್ಲ ಇಂಟಿಜರ್. ಇದರಲ್ಲಿ ಏನು ಕೇಳಿದ್ರೆ ಸೆಟ್ ಆಫ್ ಪಾಸಿಟಿವ್ ಇಂಟಿಜರ್. ಪಾಸಿಟಿವ್ ಅಂದ್ರೆ ಯಾವ ಇವಷ್ಟೇ ಬರ್ತದೆ 1, 2, 3 so on. ಅವ್ನು ಏನು ಕೇಳಿದ್ರೆ ಕ್ವಶನ್ ಅಲ್ಲಿ the positive integer is greater than 100 ಅಂದ್ರೆ ಪಾಸಿಟಿವ್ ಇಂಟಿಜರ್ is greater than 100. ಗ್ರೇಟರ್ ದೆನ್ 100 ಅಂತ ಲೆಕ್ಕಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 101, 102 ಸೊ ಕಂಟಿನ್ಯೂ ಇರ್ತವ್ರು ಇಂಟಿಜರ್ ಇನ್ಫೈನೈಟ್ ವರೆಗೆ ಇರ್ತವೆ. ಸೊ ಈ ಥರ ಬರ್ತಿದೆ ಹೆನ್ಸ್ ಈಸ್ ಎ ಇನ್ಫೈನೈಟ್ ಸೆಟ್. ಇತ್ತು ಅವನಿಗೆ ಕೇಳಿದ್ರೆ ಸೆಟ್ ಆಫ್ ಪ್ರೈಮ್ ನಂಬರ್ ಇಸ್ ಲೆಸ್ ದ್ಯಾನ್ 99. ಸೆಟ್ ಆಫ್ ಪ್ರೈಮ್ ನಂಬರ್ ಇಸ್ ಲೆಸ್ ದ್ಯಾನ್ 99 ಅಂದ್ರೆ ಏನು ಗೊತ್ತಾ? ಸರ್ ಕರೆಕ್ಟಾಗಿ ಕೇಳಿ 99 ಲೆಸ್ ದ್ಯಾನ್ ಬರೀಬೇಕ್ರಿ. ಪ್ರೈಮ್ ನಂಬರ್ ಯಾವ ಗೊತ್ತಾ? 1, 2, 3, 5, 7, 11 ಅಪ್ ಟು 99 ಬಿಲೋ ಯಾವ್ದು ಬರ್ತಾ ಹೇಳಿ? ಐ ಥಿಂಕ್ 97 ಬರ್ತದೆ ಅಲ್ಲ 99 ಬರೋಲ್ಲ, 3 ಇಂದ ಹೋಗುತ್ತೆ. ಇಟ್ ಇಸ್ ನಾಟ್ ಎ ಪ್ರೈಮ್. 98 ಬರೋಲ್ಲ ರೀ, 2 ಇಂದ ಡಿವೈಡ್ ಆಗುತ್ತೆ. ಸೊ 97 ಸೊ ಐ ಥಿಂಕ್ 3, 7 ಆಗಬಹುದು 97 ಇಲ್ಲಿ ಸ್ಟಾಪ್ ಮಾಡ್ಬೋದು. 97 ಸ್ಟಾಪ್ ಮಾಡೋದು ಒಳಗೆ ಮುಂದುಗಡೆ ಅಂತ ಬರ್ಕೊಂತೋದ್ರಿ. ಸೊ ಕೌಂಟ್ ಮಾಡಕ್ಕೆ ಬರ್ತಾ ಹೆನ್ಸ್ ಇಟ್ ಈಸ್ ಎ ಫೈನೈಟ್ ಸೆಟ್. ಸೊ ಈಗ 1.2 ಅಲ್ಲಿ ಥರ್ಡ್ ಒನ್ ಅದರ ಫಸ್ಟ್ ಒನ್ ಕ್ವಶನ್ ಏನು ಕೇಳಿದ್ರೆ ನೋಡ್ರಿ. ಸೊ ಸೆಟ್ ಆಫ್ ಲೈನ್ ವಿಚ್ ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್ ರೀ. ಸೊ ಕರೆಕ್ಟಾಗಿ ಕೇಳಿ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ರೀ. ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಲೈನ್ ಎಷ್ಟು ಹೇಳ್ಬೋದು? ಸೊ ಫಾರ್ ಎಕ್ಸಾಂಪಲ್ 1 ಪ್ಯಾರಲಲ್ ಲೈನ್ ಹೇಳ್ಬೋದು, ರೈಟ್. 2 ಪ್ಯಾರಲಲ್ ಲೈನ್, 3, 4, 5, 6 ಅಲ್ಲಿ ಕಂಟಿನ್ಯೂ ಹೇಳ್ಬೋದಾ ರೀ?
ಇನ್ಫೈನೈಟ್ ಪ್ಯಾರಲ್ ಲೈನ್ಸ್ ಎಳಿಬಹುದು ಎಕ್ಸ್ ಆಕ್ಸಿಗೆ. ಸೊ ಹೆನ್ಸ್ ಇಟ್ ಈಸ್ ಎ ಇನ್ಫೈನೈಟ್ ಸೆಟ್. ಸೆಕೆಂಡ್ ಒಂದು ಏನು ಕ್ವಶನ್ ಕೇಳಿದ ನೋಡ್ರಿ, ದ ಸೆಟ್ ಆಫ್ ದ ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್. ಇಂಗ್ಲಿಷ್ ಆಲ್ಫಾಬೆಟ್ಸ್ ಎಷ್ಟಿದೆ? 26 ಇದಾವ್ರೆ. ಎ ಬಿ ಸಿ ಡಿ ಅಪ್ ಟು 26 ಸೆಟ್ ಬರೀಬೋದಾ? ಸೊ ಬರೀಬೋದು. ಸೊ ಏನಂತ ಬರೀಬೋದು? ಎ ಸಿ ಅಪ್ ಟು ಎಕ್ಸ್ ವೈ ಸೆಟ್ ಬರೀಬೋದಾ? ಅಪ್ ಟು ಫೈನೈಟ್ 26 ಅದಾವೆ. ಆರ್ಡರ್ ಆಫ್ ದಿ ಫೈನೈಟ್ ಸೆಟ್ 26. ಹೆನ್ಸ್ ಇಟ್ ಈಸ್ ಎ ಫೈನೈಟ್ ಸೆಟ್. Third, the set of number which are multiple of 5. Multiple of 5 ಅಂದ್ರೆ ಏನು ಗೊತ್ತೇನ್ರಿ? ಸೊ 5 ಮಲ್ಟಿಪ್ಲೈ ಇಂದ ಡಿವೈಡ್ ಇದು ಮಲ್ಟಿಪ್ಲೈ ಆಗಬೇಕು. ಸೊ ಫಾರ್ ಎಕ್ಸಾಂಪಲ್ 5 10 15 ಮಲ್ಟಿಪಲ್ ಆಫ್ 5 ಟೇಬಲ್ ಬರುತ್ತೆ. ನೆಕ್ಸ್ಟ್ 20 25 ಕಂಟಿನ್ಯೂ ಬರ್ಬೋದು ಹಂಗೆ. ಸೊ 100 ಹಂಗೆ 200 ಹಂಗೆ ಕಂಟಿನ್ಯೂ ಬರ್ಬೋದು. ಇದೇನಾಗುತ್ತೆ ಆನ್ಸರ್? It is a infinite set. Fourth question ಏನು ಕೇಳಿದ್ರೆ ನೋಡ್ರಿ, ದ ಸೆಟ್ ಆಫ್ ಎನಿಮಲ್ಸ್ ಲಿವಿಂಗ್ಸ್ ಆನ್ ದಿ ಅರ್ತ್. ಲಿವಿಂಗ್ ಸ್ವಲ್ಪ ಕರೆಕ್ಟಾಗಿ ಕೇಳ್ರಿ. ನಮ್ಮ ಅರ್ಥದಲ್ಲಿ ಎಷ್ಟು ಎನಿಮಲ್ ಇರೋ ಅಂತ ಕೌಂಟ್ ಮಾಡ್ಬೋದಾ? ಮಾಡ್ಬೋದ್ರಿ. ಕರೆಕ್ಟಾಗಿ ಮನಸ್ಸು ಮಾಡೋದು. ಯಾಕಂದ್ರೆ ನಮ್ದು ಪಾಪ್ಯುಲೇಷನ್ನೇ ಕೌಂಟ್ ಮಾಡೋಗ್ತೀವಿ ಅಪ್ರಾಕ್ಸಿಮೇಷನ್. ಅದೇ ಥರ ಎನಿಮಲ್ಸ್ದು ಎಷ್ಟು ಎನಿಮಲ್ಸ್ ಇದಾವೆ ಅಂತ ಕೌಂಟ್ ಮಾಡ್ಬೋದು. ಇಸ್ ಎ ಹೆನ್ಸ್ ಇಟ್ ಈಸ್ ಎ ಫೈನೈಟ್ ಸೆಟ್. ಹೆನ್ಸ್ ಇಟ್ ಈಸ್ ಎ ಫೈನೈಟ್ ಸೆಟ್. ಫಿಫ್ತ್ ಒನ್, ದ ಸೆಟ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದಿ ಆರಿಜಿನ್. ಕರೆಕ್ಟಾಗಿ ಕೇಳಿ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಆರಿಜಿನ್ ಇದ 0,0 ಕರೆಕ್ಟಾಗಿ ರೀ. ಸರ್ಕಲ್ ಆರಿಜಿನ್ ಇಂದ ಪಾಸ್ ಆಗುತ್ತೆ. ಎಷ್ಟು ಸರ್ಕಲ್ ನಾವು ಡ್ರಾ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ನೋಡ್ರಿ, ಆರಿಜಿನ್ ಟಚ್ ಆಯ್ತು ಪಾಸ್ ಆಗಿದೆ ಮಾಡ್ಬೋದು. ಸೊ ನಾನು ಹಿಂಗೆ ಮಾಡ್ತೇನೆ ಮಾಡಪ್ಪ ಸರ್ಕಲ್. ಸೊ ಈ ಥರ ಸರ್ಕಲ್, ಈ ಥರ ಸರ್ಕಲ್, ಮತ್ತೆ ಈ ಥರ ಸರ್ಕಲ್ ಸರ್ಕಲ್ ಸರ್ಕಲ್. ಎಷ್ಟು ಬರ್ಬೋದು ಹೇಳ್ರಿ? ಇನ್ಫೈನೈಟ್ ಆಗಿ ಬರಿಬೋದ್ರಿ. ಆರಿಜಿನಿಗೆ ಎಷ್ಟು ಬರ್ಬೋದು ಹೇಳ್ರಿ? Hence, it is a infinite set. So, cardinality of a set. Cardinality of a set and the correct ಕೇಳ್ರಿ. So, it is a number of element in a set. For example, correct ಕೇಳ್ರಿ. A is equal to 1, 3, 5, 7. It is stop ಮಾಡಿದೆ. Cardinality of a set A ಅಂದ್ರೆ ಏನು ಗೊತ್ತಾ? ಸೊ ಎನ್ ಆಫ್ ಎ ಡಿನೋಟೆಡ್ ಬೈ ಎನ್ ಅಂತೀವ್ರಿ. ಇದನ್ನ ಡಿನೋಟ್ ಯಾವ ಥರ ಮಾಡ್ತೀವಿ? ಎನ್. ಸೊ ಇದು ಏನಾದ್ರು ಬರ್ರಿ ಆಲ್ಫಾಬೆಟ್ಸ್ ಎ ಬಿ ಸಿ ಡಿ ಅಪ್ ಟು ಜೆಡ್ ವರೆಗೆ ಅದನ್ನ ಡಿನೋಟ್ ಮಾಡೋದು. ಎನ್ ಅನ್ನೋದು ಕಾರ್ಡಿನಾಲಿಟಿ ಆಫ್ ಎ ಸೆಟ್. ಎಷ್ಟಿದೆ? 1 2 3 4. ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಅಂದ್ರೆ 4. ಬೇರೆ ಏನೋ ಬರ್ತೀವಿ ನ್ಯಾಚುರಲ್ ನಂಬರ್. ಕಾರ್ಡಿನಾಲಿಟಿ ಆಫ್ ನ್ಯಾಚುರಲ್ ನಂಬರ್ ಅಂದ್ರೆ ಇನ್ಫೈನೈಟ್. ಯಾಕಂದ್ರೆ 1 2 3 4 ಅಪ್ ಟು ಇನ್ಫೈನೈಟ್ ವರೆಗೆ ಇರ್ತದೆ. ಅರ್ಥ ಆಗ್ತಾರೆ? ಸೊ ಇದಕ್ಕೆ ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಅಂತ. ನೆಕ್ಸ್ಟ್